ಬನಹಟ್ಟಿ ಖಾಕಿ ಪಡೆಯ ಮಹಾ ಕಾರ್ಯಾಚರಣೆ. ಕಳ್ಳರು, ಗಾಂಜಾ ಪೆಡ್ಲರ್ಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ಒಂದೇ ತಿಂಗಳಲ್ಲಿ ಬರೋಬ್ಬರಿ 9.37 ಲಕ್ಷ ರೂಪಾಯಿ ಮೌಲ್ಯದ ಕದ್ದ ಮಾಲು ಜಪ್ತಿ ಮಾಡಿದ ಕ್ರೈಮ್ ಟೀಮ್. ಬನಹಟ್ಟಿಯಲ್ಲಿ ಅರೆಸ್ಟ್ ಆದರೂ ಬೆಳಗಾವಿಯ ಲೇಡಿ ಕಳ್ಳಿ ಪದ್ಮ. ಹೌದು, 3.10 ಲಕ್ಷದ ಚಿನ್ನದ ಚೈನ್ ರಿಕವರಿ. 763 ಗ್ರಾಂ ಗಾಂಜಾ ಸಾಗಿಸುತ್ತಿದ್ದ 75 ವರ್ಷದ ವೃದ್ಧ ಪೊಲೀಸ್ ವಶಕ್ಕೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ವಲಯದ ಅಪರಾಧಿಗಳ ವಿರುದ್ಧ ಖಾಕಿ ಪಡೆ ದಂಡಯಾತ್ರೆ ಆರಂಭಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ನಿದ್ದೆಗೆಡಿಸಿದ ಕಳ್ಳರು ಹಾಗೂ ಯುವ ಪೀಳಿಗೆಯನ್ನು ದಾರಿ ತಪ್ಪಿಸುತ್ತಿದ್ದ ಗಾಂಜಾ ದಂಧೆಕೋರರಿಗೆ ಬನಹಟ್ಟಿ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. ಸಿಪಿಐ ಹಾಗೂ ಪಿಎಸ್ಐ ನೇತೃತ್ವದ ವಿಶೇಷ ಕ್ರೈಮ್ ಟೀಮ್ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 9,37,000 ರೂಪಾಯಿ ಮೌಲ್ಯದ ಕದ್ದ ಮಾಲನ್ನು ವಶಪಡಿಸಿಕೊಂಡಿದೆ. ಹೌದು, ಪೊಲೀಸರು ಭೇದಿಸಿರುವ ಒಟ್ಟು 5 ಕಳವು ಪ್ರಕರಣಗಳಲ್ಲಿ ಅತ್ಯಂತ ಪ್ರಮುಖವಾದುದು ಬೆಳಗಾವಿಯ ಗಣೇಶ್ಪುರ ಮೂಲದ ಮಹಿಳಾ ಎಂಬ ಕಳ್ಳಿ ಪದ್ಮಾ ಚಂದ್ರಕಾಂತ್ ಗುರವಳ ಬಂಧನ. ಈಕೆಯ ಬಳಿಯಿಂದ 3,10,000 ರೂಪಾಯಿ ಮೌಲ್ಯದ 23 ಗ್ರಾಂ ತೂಕದ ಚಿನ್ನದ ಚೈನ್ ತಾಳಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಇದರೊಂದಿಗೆ ದತ್ತು, ನಾಮದೇವ್ ಚೌಹಾನ್, ಅಬೂಬಕರ್, ರಂಜಾನ್ ಮುಲ್ಲಾ ಸೇರಿದಂತೆ ಇತರ ಆರೋಪಿಗಳನ್ನು ಬಂಧಿಸಿ ಒಟ್ಟು 5 ಬೈಕ್ಗಳನ್ನು ಜೊತೆಗೆ 36 ಗ್ರಾಂ ಚಿನ್ನ ಹಾಗೂ ನಗದು ಹಣವನ್ನು ರಿಕವರಿ ಮಾಡಲಾಗಿದೆ. ಇನ್ನು ಬನಹಟ್ಟಿ ಪೊಲೀಸರ ಈ ಕಾರ್ಯಾಚರಣೆ ಕೇವಲ ಕಳ್ಳತನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಾದಕ ದ್ರವ್ಯದ ಜಾಲದ ಮೇಲೆಯೂ ಕೂಡ ಪೊಲೀಸರು ಗದಪ್ರಹಾರ ನಡೆಸಿದ್ದಾರೆ. ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಮಡ್ಡಿಯ ನಿವಾಸಿ 75 ವರ್ಷದ ವೃದ್ಧ ಶಿವಪ್ಪ ನೀಲಪ್ಪ ಕಾಳಿ ಎಂಬ ಗಾಂಜಾ ಪೆಡ್ಲರ್ನನ್ನು ಪೊಲೀಸರು ಬೆನ್ನಟ್ಟಿ ಹಿಡಿದಿದ್ದಾರೆ. ಈತನಿಂದ 763 ಗ್ರಾಂ ಒಣಗಿದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಅನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಹೆಚ್ಚುವರಿ ಎಸ್ಪಿಎಂ ಜಗದೀಶ್ ಹಾಗೂ ಜಮಖಂಡಿ ಡಿವೈಎಸ್ಪಿ ರೋಷನ್ ಜಮೀರ್ ಅವರ ನೇರ ಮಾರ್ಗದರ್ಶನದಲ್ಲಿ ಬನಹಟ್ಟಿ ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದ ಪಿಎಸ್ಐಗಳಾದ ಶಿವರಾಜ್ ದರಿಗೋಣ್ ಹಾಗೂ ಕ್ರೈಮ್ ಪಿಎಸ್ಐ ಪಿಬಿ ಪೂಜಾರಿ ಅವರನ್ನೊಳಗೊಂಡ ಕ್ರೈಮ್ ತಂಡದ ಸಿಬ್ಬಂದಿ ಈ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಈ ಇಡೀ ತಂಡದ ಅದ್ಭುತ ಕಾರ್ಯಕ್ಷಮತೆಯನ್ನ ಮೆಚ್ಚಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ಸೂಕ್ತ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಯುವ ಸಮುದಾಯವನ್ನು ಗಾಂಜಾ ಮುಕ್ತವಾಗಿಸಲು ವಲಯದ ಒಟ್ಟು 700ಕ್ಕೂ ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ವಿಶೇಷವಾಗಿ 8ನೇ ತರಗತಿಯಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಬೃಹತ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ, ಬನಹಟ್ಟಿ. ನಾವು ಒಂದು ಚಿಕ್ಕ ಪ್ರೆಸ್ ಮೀಟ್ ತರ ಮಾಡ್ತಾ ಇದ್ದೀವಿ. ನನ್ನ ಒಂದು ಓವರಾಲ್ ಸುಮ್ಮನೆ ಕೊಟ್ಟರೆ ಟೋಟಲ್ 2 ಎನ್ಡಿಪಿಎಸ್ ಕೇಸಲ್ಲಿ ಈ ತಿಂಗಳಲ್ಲಿ 1 kg 3 ಗ್ರಾಂ ಗಾಂಜಾ ನಾವು ಸೀಸ್ ಮಾಡಿದ್ದೀವಿ. ಟೋಟಲ್ 5 ಕೇಸಲ್ಲಿ ನಾವು ಗೋಲ್ಡ್ ಆರ್ನಮೆಂಟ್ಸ್, ಗೋಲ್ಡ್ ಆಭರಣ 36 kg 36 ಗ್ರಾಂ, ಮತ್ತು ಸಿಲ್ವರ್ 30 ಗ್ರಾಂ, ಮತ್ತು ಕ್ಯಾಶ್ 1 ಲಕ್ಷ, ಟೋಟಲ್ ವ್ಯಾಲ್ಯೂಬಲ್, ಮತ್ತು 5 ಬೈಕ್ಸ್. ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು 9,37,000 9,37,000. ಇತ್ತೀಚೆಗೆ ನಮ್ಮ ಕ್ರೈಮ್ ಟೀಮ್, ನಮ್ಮ PSI ಅವ್ರ ನೇತೃತ್ವದಲ್ಲಿ, ನಮ್ಮ CPI ಅವ್ರ ಲೀಡರ್ಶಿಪ್ದಲ್ಲಿ, ಅವ್ರದ್ದು ಲೀಡರ್ಶಿಪ್ ತುಂಬ ಇಂಪಾರ್ಟೆಂಟ್ ಇದೆ. ಅವರು ಪುಷ್ ಮಾಡಿದರೆ ಮಾತ್ರ ಈ ಕೆಲಸ ಆಗತ್ತೆ.